उत्तर कर्नाटक के किसानों की पुकार। आखिर पानी कब मिलेगा? उत्तर कर्नाटक के कई इलाकों में इस वर्ष पर्याप्त बारिश नहीं होने से किसान गंभीर संकट का सामना कर रहे हैं। खेत सूख रहे हैं, नदियां और नाले लंबे समय तक सूख रहे, जिससे खेती करना मुश्किल हो गया है। किसानों का कहना है कि अब महाराष्ट्र के कई हिस्सों में अच्छी बारिश हो चुकी है और नदियों में पानी भी बढ़ रहा है। ऐसे में वे कर्नाटक सरकार, विशेष रूप से मुख्यमंत्री DK शिव कुमार से मांग कर रहे हैं कि उपलब्ध जल संसाधनों का उचित प्रबंधन कर उत्तर कर्नाटक के किसानों को भी सिंचाई के लिए पानी उपलब्ध कराया जाए। कई किसान संगठनों ने ज्ञापन सौंपे हैं और अपनी मांगों को लेकर आंदोलन भी किए हैं। उनका कहना है कि समय पर पानी ना मिलने से फसलें प्रभावित हो रही हैं और किसानों की आर्थिक स्थिति लगातार खराब होती जा रही है। किसान नेता अरविंद कुलकर्णी का कहना है कि सभी किसानों के साथ समान व्यवहार होना चाहिए। उनका आग्रह है कि सरकार बिना किसी क्षेत्रीय भेदभाव के उत्तर कर्नाटक के किसानों की समस्याओं का समाधान करे और जल्द से जल्द सिंचाई के लिए पानी उपलब्ध कराएं। किसानों की एक ही मांग है, हमें राजनीति नहीं, खेती के लिए पानी चाहिए। ಜಲಾಶಯಗಳು ಭರ್ತಿಯಾದ ನಂತರ ಬಾಗಿ ನರಪಿಸುವುದು ಪುಣ್ಯದ ಕಾರ್ಯ. ಅದು ಮಾಲಮಟ್ಟಿ ಅಣೆಕಟ್ಟು ಸಂಪೂರ್ಣ ಭರ್ತಿಯಾಗಿದೆ. ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ಮಳೆಯಾಗಿ ಏನು 123.081 TMC ಸಂಗ್ರಹ ಸಾಮರ್ಥ್ಯದ ವಸ್ತು ನೀರು ಬಂದದ, ತುಂಬ್ಯದ. ಈ ತಕ್ಷಣ ಬಾಗಿ ನರ್ಪಣೆಗೆ ಸರ್ಕಾರ ಮುಂದಾಗಬೇಕಾಗಿತ್ತು. ಇನ್ನೂ ಕೂಡ ಅದರ ಬಗ್ಗೆ ಸುಳಿ ನೀಡಕತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಯವರು. ಪ್ರತಿ ವರ್ಷನೂ ಕೂಡ ವಿಳಂಬ ಮಾಡ್ಕೋತೆ ಬಂದಾರ. ಮಲತಾಯಿ ಧೋರಣೆ ಇದು ಯಾಕೆ ನಮಗೆ ಅರ್ಥ ಆಗೋಲ್ಲ. ಅದು ಪ್ರತಿ ವರ್ಷನೂ ಕೂಡ ಹೋರಾಟ ಮಾಡಿ ಒತ್ತಡ ಮಾಡಿ ಬಾಗಿ ನರ್ಪಿಸತ್ತಿಕೊಂಡು ಹೇಳ್ಬೇಕಾ ನಿಮ್ಗೆ ಅರ್ಥ ಆಗಂಗಿಲ್ಲ ಸರ್ಕಾರಕ್ಕೆ. ಜಲಾಶಯ ಭರ್ತಿ ಆದ ನಂತರ ನೀವೇ ಸ್ವಯಂ ಪ್ರೇರಿತವಾಗಿ ನೀವು ಅರ್ಥ ಮಾಡಿಕೊಂಡು ಬಾಗಿನಕ್ಕೆ ಬರಬೇಕು ನೀವು. ಈಗ ಅದೇ KRS ಭರ್ತಿ ಆದ ತಕ್ಷಣ ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ, ದಿನಾಂಕ ನಿಗದಿ ಮಾಡಿ ಮರುದಿನ ಬಾಗಿ ನರ್ಪಿಸ್ತಾರ ಅಂದ್ರೆ ಅಲ್ಲಿಂದ ರೈತರ ಭಯ ಅದ. ನಿಮಗೆ ಬಿಡಂಗಿಲ್ಲ, ಅವ್ರು ಬೆನ್ ಹತ್ತಾರ. ನಿಮಗೆ ಬಡಗಿ ತೊಗೊಂಡು ಬಾರ್ಕೋತ ಬೆನ್ ಹತ್ತಾರ ಅಂಜಿಕಿಸಿಂದ ಅಲ್ಲಿ ತಕ್ಷಣ ಮಾಡ್ತೀರಿ. ಇಲ್ಲಿ ಬಿಜಾಪುರ ಜಿಲ್ಲೆ ಯಾರು ಹೇಳೋರು ಕೇಳೋರು ಇಲ್ಲ. ಮೊದಲಿಂದ ಉತ್ತರ ಕರ್ನಾಟಕ ಅಂದ್ರೆ ನಿಮಗೆ ಬೇಜವಾಬ್ದಾರಿ ನಿರ್ಲಕ್ಷ್ಯ. ಆದ್ರೆ ವಿಜಯಪುರ ಜಿಲ್ಲೆ ಅಂತೂ ಸಂಪೂರ್ಣ ಕಡೆಗಣನೆ ಮಾಡಕತ್ತೀರಿ. ನಮ್ಮವ್ರು ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ ನಿಮ್ಗೆ. ಅದಕ್ಕೆ ಅನಾವಶ್ಯಕ ವಿಳಂಬ ಮಾಡಕತ್ತೀರಿ. ಕೂಡಲೇ ದಿನಾಂಕ ನಿಗದಿ ಪಡಿಸ್ಬೇಕು. ಕಾವೇರಿ ಆರತಿ ಹೆಂಗ್ ಮಾಡಾಕತ್ತೀರಿ ಗಂಗಾ ಆರತಿ ಮಾದರಿಯಲ್ಲಿ, ಅದೇ ರೀತಿ ಕೃಷ್ಣಾರತಿ ತಿಳ್ಕೊಂಡು ಅದನ್ನು ವಿಶೇಷವಾಗಿ ಮಾಡುವಂಥದ್ದು ಮಾಡಬೇಕು. ತಕ್ಷಣ ದಿನಾಂಕ ನಿಗದಿಪಡಿಸಿ ನಮ್ಮ ಕೃಷ್ಣಗೆ ಬಾಗಿ ನರ್ಪಿಸುವಂತ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಒತ್ತಾಯಪಡಿಸ್ತೇವೆ. ಒಂದು ವೇಳೆ ನೀವು ಬೇಗನೆ ಮಾಡದಿದ್ರೆ ವಿಜಯಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ರೈತಪರ ಸಂಘಟನೆಗಳು ಕೂಡ್ಕೊಂಡು ನಾವೇ ಭಜಂತ್ರಿ ತಗೊಂಡು ಅದಕ್ಕೆ ಆರತಿ ಬೆಳಗ್ಗೆ ಬಾಗಿ ನರ್ಪಿಸುವಂತ ಕೆಲಸ ನಾವು ಮಾಡ್ಬೇಕಂತ ಹೆಸರಿಗೆ ಕೊಡ್ತೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ.